ಅಥವಾ ನಾವು ಈ ಕಾರ್ಯಕ್ರಮವನ್ನು ಆರಂಭ ಮಾಡಲಿಕ್ಕೆ ವಿ ಆರ್ ಆಲ್ರೆಡಿ 1 hour and a half ಬಿಹೈಂಡ್ ದ ಶೆಡ್ಯೂಲ್ ಇದ್ದೀವಿ. ನಾನು ಇನ್ನಿಷ್ಟು ಮಾತಾಡಿ ನಿಮಗೆ ಬೇಜಾರು ಪಡಿಸಲಿಕ್ಕೆ ಇಷ್ಟಪಡೋಲ್ಲ. ಒಂದೆರಡು ಮಾತುಗಳನ್ನು ಆಡ್ತಾ ಇದ್ದೀನಿ. 10 ನಿಮಿಷ ಅಂತ ಹೇಳಿದ್ದಾರೆ, 3 ಅಥವಾ 4 ನಿಮಿಷದಲ್ಲಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಕೆಲವು ದಿನಗಳ ಹಿಂದೆ ನನಗೆ ಯಾರೋ ಒಬ್ಬರು ಒಂದು ವಿಡಿಯೋ ಕಳಿಸಿದ್ರು. ಅದನ್ನು ನೋಡಿದೆ ನಾನು. ಅದು ದಕ್ಷಿಣ ಆಫ್ರಿಕಾದ ಒಂದು ಯೂನಿವರ್ಸಿಟಿಯ ಗೇಟಿನ ಮುಂದೆ ಒಂದು ಬ್ಯಾನರ್ ಕಟ್ಟಿದಂಥ ಒಂದು ಚಿತ್ರ. ವಿಡಿಯೋನೇ ಇರಲಿಲ್ಲ, ಚಿತ್ರ. ಅದರಲ್ಲಿ ಏನು ಬರೆದಿತ್ತು ಅಂತಂದರೆ, ಯಾವುದೇ ಒಂದು ದೇಶವನ್ನು ನಾಶಪಡಿಸ್ಬೇಕಾದ್ರೆ, ನಿರ್ನಾಮ ಮಾಡಬೇಕಾದ್ರೆ, ಅದರ ಶಕ್ತಿ ಸ್ವಲ್ಪ ಇರಾಡಿಕೇಟ್ ಮಾಡಬೇಕಾದ್ರೆ ಆ ದೇಶದ ಮೇಲೆ ಅಣುಬಾಂಬ್ ಹಾಕೋ ಅವಶ್ಯಕತೆ ಇಲ್ಲ. ಆ ದೇಶದ ಪ್ರೈಮರಿ ಸ್ಕೂಲ್ ಮತ್ತು ಹೈಯರ್ ಎಜುಕೇಷನ್ ಸತ್ಯನಾಶ ಮಾಡಿಬಿಡ್ರಿ, ಹಾಳು ಮಾಡಿಬಿಡ್ರಿ, ದೇಶ ತಾನೇ ಹಾಳಾಗಿ ಹೋಗ್ತದೆ ಅಂತ ಬರೆದಿತ್ತು. ಐ ವಾಸ್ ಶಾಕ್. ನನಗೆ ಅತ್ಯಂತ ಶಾಕ್ ಆಯಿತು. ಯಾಕೆ ಅಂತಂದರೆ, ಕಳೆದ ಕೆಲವು ವರ್ಷಗಳಿಂದ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೀವಿ. ಹೈದರಾಬಾದ್ ಕರ್ನಾಟಕ ಅಂತೇಳಿ ಕರೀತಾ ಇದ್ದೀವಿ ಹಿಂದೆ, ಈಗ ಕಲ್ಯಾಣ ಕರ್ನಾಟಕ ಅಂತ ಕರೀತಾ ಇದ್ದೀವಿ. ಕಲ್ಯಾಣ ಕರ್ನಾಟಕದ ಎಜುಕೇಷನಲ್ ಸಿಸ್ಟಮನ್ನು ನೋಡಿದ್ರೆ ಬಹುಶಃ ಕಲ್ಯಾಣ ಕರ್ನಾಟಕದ ಬಾಗಿಲಿಗೆ ಅಂಥದ್ದು ಇನ್ನೊಂದು ಬ್ಯಾನರ್ ಕಟ್ಟಿದರೆ ಉಚಿತ ಆಗ್ತದೆ ಅಂತ ನನಗೆ ಅನಿಸ್ತು. ಬಂಧುಗಳೇ, ನಾವೆಲ್ಲರೂ ಭಾಳ ದುಃಖದಿಂದ ಹೇಳ್ತಾ ಇದ್ದೀನಿ, ಮನುಷ್ಯತ್ವದ ಬರಗಾಲದಲ್ಲಿ ಬದುಕ್ತಾ ಇದ್ದೀವಿ. ಮನುಷ್ಯತ್ವದ ಬರಗಾಲ, ನೀರಿನ ಬರ, ಮೇವಿನ ಬರ, ಅನ್ನದ ಬರ ಬಂದರೆ ಎಲ್ಲಿಂದಾದರೂ ತರಬಹುದಾಗಿತ್ತು. ಯಾವಾಗ ಲಿವಿಂಗ್ ಇನ್ ದ ಫ್ಯಾಮಿಲಿ ಆಫ್ ಹ್ಯೂಮನಿಸಮ್, ಎಲ್ಲಿ ಹುಡುಕೋದು ಮನುಷ್ಯತ್ವ? ಆ ಮನುಷ್ಯತ್ವವನ್ನು ಪುನರ್ ಸೃಷ್ಟಿ ಮಾಡಲಿಕ್ಕೆ ಸಣ್ಣ ಸಣ್ಣದ ಸಸಿಗಳನ್ನು, ಬೀಜದ ಗಂಟುಗಳನ್ನು ಕಟ್ಕೊಂಡು ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಇಡೀ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ ಸಮಸ್ತ ನೊಂದ ಬೆಂದ ಜನತೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಬಂಧುಗಳೇ, ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರ, ದುಂಡು ಮೇಜಿನ ಸಭೆ ಮತ್ತು 371J ಹೋರಾಟಗಾರರ ಸಮಾವೇಶ ಹಾಗೂ ಕಲ್ಯಾಣ ಕರ್ನಾಟಕ ವಿಕಾಸ ವೇದಿಕೆ ಸ್ಥಾಪನಾ ಸಮಾರಂಭದ ಈ ಕಾರ್ಯಕ್ರಮ ನನ್ನ ದೃಷ್ಟಿಯಲ್ಲಿ, ಮತ್ತೆ ನನ್ನ ಮಾತನ್ನು ಒಪ್ಪೋದಾದರೆ ನಿಮ್ಮ ದೃಷ್ಟಿಯಲ್ಲಿ ಈ ಭಾಗದ ಬಗ್ಗೆ ಕಳಕಳಿ ಕನ್ಸರ್ನ್ ಇದ್ದರೆ ಎಲ್ಲರ ದೃಷ್ಟಿಯಲ್ಲಿ ಇದೊಂದು ಕೇವಲ ಹಿಸ್ಟಾರಿಕಲ್ ಆದಂಥ ಒಂದು ಸಮಾವೇಶ ಅಲ್ಲ. ನನಗೆ ಕೇಳಿದ್ರೆ ಇದು ಹಿಸ್ಟಾರಿಕ್ ಸಮಾವೇಶ. ಕೇವಲ ಚರಿತ್ರಾತ್ಮಕವಾದಂಥಲ್ಲ, ಚಾರಿತ್ರಿಕವಾದದ್ದಲ್ಲ, ಚರಿತ್ರವಾದಂಥ ಟು ಬಿ ರಿಟನ್ ಇನ್ ಗೋಲ್ಡನ್ ಲೆಟರ್ಸ್ ಅನ್ಬೋದಾದಂಥ ಒಂದು ಚರಿತ್ರೆ, ಹೊಸ ಚರಿತ್ರೆ ನಿರ್ಮಾಣ ಮಾಡೋ ದಾರಿಯಲ್ಲಿ ಒಂದು ಮಹತ್ತರವಾದಂಥ ಹೆಜ್ಜೆ ಇರುವ ಸಮಾವೇಶ ಇದು ಆಗಲಿದೆ ಅನ್ನುವ ವಿಶ್ವಾಸ ನನಗಿದೆ. ಅಂಥ ವಿಶ್ವಾಸಕ್ಕೆ ಭಾಜನರಾದಂಥ, ಅಂಥ ವಿಶ್ವಾಸವನ್ನು ಕಟ್ಟಿಕೊಳ್ಳಿಕ್ಕೆ ಕಾರಣೀಭೂತರಾದಂಥ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನು BR ಪಾಟೀಲ್ ಸ್ಥಳದಲ್ಲಿ ನಿಂತು ನಾನು ಉದ್ಘಾಟನೆ ಮಾಡಲಿಕ್ಕೆ, ಅದಕ್ಕೆ ಯಾರಿಗೂ ಗೊತ್ತಿಲ್ಲ, ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಲಿ. ಮುಂದಿನ ನಮ್ಮ ವಿಷನನ್ನು, ನಮ್ಮ ದೃಷ್ಟಿಯನ್ನು, ನಮ್ಮ ಆಸೆ ಆಕಾಂಕ್ಷೆಗಳನ್ನು ಕಾಂಪಿಟೈಸ್ ಮಾಡುವ ದಾರಿಯಲ್ಲಿ ಅತ್ಯಂತ ಮಹತ್ತರವಾದಂಥ ಹೆಜ್ಜೆ ಇದು ಆಗಲಿ ಅಂತ ಆಶಿಸಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ನಾನು ಅತ್ಯಂತ ಹಾರ್ದಿಕವಾಗಿ, ಆಸಕ್ತಿಯಿಂದ, ಅತ್ಯಂತ ಕಳಕಳಿಯಿಂದ, ವಿತ್ ಮಚ್ ಕನ್ಸರ್ನ್ ನಾನು ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಧನ್ಯವಾದಗಳು.